ಹೊಸ ವರ್ಷವನ್ನ ಸ್ವಾಗತಿಸುವುದಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಚರ್ಚ್ ಸ್ಟ್ರೀಟ್ನಲ್ಲೂ ಕೂಡ ಪೊಲೀಸ್ ಸರ್ಪಗಾವಲನ್ನ ಕೂಡ ಹಾಕಲಾಗಿದೆ. ಕೇಂದ್ರ ವಿಭಾಗದಲ್ಲೇ ಹೆಚ್ಚು ಪಬ್ ಅಂಡ್ ಡಿಸ್ಕೋಥೆಕ್ಗಳಿವೆ. ಸೊ ಎಂಜಿ ರಸ್ತೆ, ಹಲ್ಸೂರು, ಬ್ರಿಗೇಡ್ ರಸ್ತೆಯಲ್ಲಿ 30% ಪಬ್ಗಳು. ಈ ಪಬ್ಗಳಿಗೆ ಬೆಂಗಳೂರಿನ 60% ಜನ ಹೋಗ್ತಾರೆ. ಹೆಚ್ಚು ಜನ ಸೇರುವ ಜಾಗಗಳ ಮೇಲೆ ಖಾಕಿ ಕಣ್ಗಾವಲನ್ನ ಇಟ್ಟಿದೆ. ಬೆಂಗಳೂರಿಗೆ ಹೊಸದಾಗಿ ಬಂದವರ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡ್ತಾ ಇದೆ. ಲಾಡ್ಜ್ಗಳಲ್ಲಿ ಇರೋರ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಪೊಲೀಸರು, ಪಬ್, ಲೇಡೀಸ್ ಬಾರ್ಗಳಿಗೆ ಎಚ್ಚರಿಕೆ ನೀಡಿರುವಂತಹ ಪೊಲೀಸರು, ಕಿರಿಕಾದ್ರೆ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ. ಈಗಾಗಲೇ ಡ್ರಗ್ಸ್ ಇತರ ಮಾದಕ ವಸ್ತುಗಳ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದೆ ಖಾಕಿ. ಬೆಂಗಳೂರಿನಲ್ಲಿ 2 ಕಡೆ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಿದ್ದು ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ಈ ಹೊಸ ವರ್ಷದ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ಈಗಾಗಲೇ ಖಾಕಿ ತೆಗೆದುಕೊಳ್ತಾ ಇದೆ. ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷವನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನ ಜನತೆ ಸಿದ್ಧತೆಗಳನ್ನು ಈಗಲಿಂದಲೇ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಸೆಲೆಬ್ರೇಷನ್ ಹಾಟ್ಸ್ಪಾಟ್ ಅಂತ ಅಂದರೆ ಅದು ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟು. ಸೊ ಹಾಗಾಗಿಯೇ ಜನರು ಬ್ರಿಗೇಡ್ ರೋಡ್ಗೆ ವಿಸಿಟ್ ಮಾಡಿ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಆಗಮಿಸ್ತಾ ಇರ್ತಾರೆ. ಸೊ ಹಾಗಾಗಿ ಲೈಟಿಂಗ್ ಎಲ್ಲವೂ ಕೂಡ ರಂಗೇರಿಸಿದೆ. ಈ ಪಬ್ಬು, ಕ್ಲಬ್ಬು ಕೈ ಬೀಸಿ ಕರಿತಾ ಇದೆ ಬೆಂಗಳೂರಿನ ಜನತೆಯನ್ನ. ಸೊ ಈ ಚಳಿ ಇದೆ. ಈ ಚಳಿ ನಡುವೆಯೂ ಕೂಡ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ ಈ ಮೋಜು ಮಸ್ತಿಯನ್ನ ಮಾಡೋದಕ್ಕೆ. ಬರೀ ಬ್ರಿಗೇಡ್ ರೋಡ್ ಮಾತ್ರ ಅಲ್ಲ, ಈ ಚರ್ಚ್ ಸ್ಟ್ರೀಟ್ ಅಲ್ಲದೆ ಇಂದಿರಾನಗರ, ಕೋರಮಂಗಲದಲ್ಲೂ ಕೂಡ ಖುದ್ದು ಪೊಲೀಸ್ ಕಮಿಷನರ್ ಅವರೇ ಕೂಡ ಭೇಟಿಯನ್ನ ಕೂಡ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಯಾವ ರೀತಿಯಾದಂತಹ ಪ್ರವೇಶಗಳಿರುತ್ತೆ ಅನ್ನೋದರ ಕುರಿತು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ನೋಡಿ, ಕಾವೇರಿ ಜಂಕ್ಷನ್ ಮೂಲಕ ಬ್ರಿಗೇಡ್ ರೋಡ್ಗೆ ಎಂಟ್ರಿಯನ್ನು ಕೊಡಬೇಕಾಗತ್ತೆ. ಅನಿಲ್ ಕುಂಬ್ಳೆ ವೃತ್ತ ಅಥವಾ ಟ್ರಿನಿಟಿ ಜಂಕ್ಷನ್ನಿಂದ ಮಾತ್ರ ಪ್ರವೇಶ ಇರುತ್ತೆ. ಸೊ ಅನಿಲ್ ಕುಂಬ್ಳೆ ಸರ್ಕಲ್ ಮೂಲಕ ಎಂಜಿ ರಸ್ತೆಗೆ ಎಂಟ್ರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಕೆಸಿ ದಾಸ್ ರಸ್ತೆ ಮೂಲಕ ಚರ್ಚ್ ಸ್ಟ್ರೀಟ್ಗೆ ಪ್ರವೇಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಮಾರ್ಗ ಬದಲಾವಣೆಗಳಾಗಿದೆ. ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ವೃತ್ತದಿಂದ ಟ್ರಿನಿಟಿ ವೃತ್ತಕ್ಕೆ ನೀವು ಪ್ರಯಾಣವನ್ನು ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬೆಂಗಳೂರಿನ ಜನತೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿದ್ದೀರಿ ಅಜಯ್? ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಮ್ಯಾ, ಈಗಾಗಲೇ ನಾವು ಕೂಡ ಚರ್ಚ್ ಸ್ಟ್ರೀಟ್ ಬಳಿ ಕೂಡ ಇರುವಂತದ್ದು, ಇಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗಿರುವಂತದ್ದು. CCTV ಆಗಿರ್ಬೋದು, ಬ್ಯಾರಿಕೇಡ್ಸ್ ಆಗಿರ್ಬೋದು, ಮತ್ತೆ ಚೆಕ್ ಪೋಸ್ಟ್ಗಳಾಗಿರ್ಬೋದು, ಪೊಲೀಸ್ ಚೌಕಿಗಳಾಗಿರ್ಬೋದು, ಮತ್ತೆ ವುಮೆನ್ ಸೇಫ್ಟಿ ಆಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಸೂಕ್ಷ್ಮತೆಯಿಂದ ಪ್ರತಿಯೊಂದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಈಗ ನನ್ನ ಹಿಂಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈಗ ಬ್ಯಾರಿಕೇಡ್ಸ್ ಗಳನ್ನು ಕೂಡ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಅಳವಡಿಸಿದ್ದಾರೆ. ಯಾಕಂದ್ರೆ ಈಗಾಗಲೇ ಯಾರ್ಯಾರು ಯಾವ ಕಡೆಯಿಂದ ಬರ್ಬೇಕಂತಾನು ಕೂಡ ಈಗಾಗಲೇ ಆ ಎಲ್ಲಾ ವಿಚಾರಗಳನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ತಿಳಿಸಿರುವಂತದ್ದು. ಸೊ ಹೀಗಾಗಿ ಆ ಬಂದಿದ ನಂತರದಲ್ಲಿ ಬ್ಯಾರಿಕೇಡ್ಸ್ ಗಳ ಒಳಗಡೆ ಬಂದಂತ ಸಂದರ್ಭದಲ್ಲಿ ಒನ್ ವೇ ಮಾತ್ರ ಇರುತ್ತೆ, ಮತ್ತೆ ವಾಪಸ್ ಹೋಗ್ತೀವಿ ಅಂದ್ರೆ ಅಲ್ಲಿ ಆಗೋದಿಲ್ಲ. ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಕೂಡ ಸಾಕಷ್ಟು ಸೂಕ್ಷ್ಮತೆಯಿಂದ ಕೂಡ ಗಮನಿಸಿ, ಫ್ಯಾಮಿಲಿಗೆ ಅಂತಾನೆ ಬೇರೆ ಕಡೆ ಒಂದರಿಂದ, ಜೊತೆಗೆ ಬರೀ ಹುಡುಗರು ಹೋಗುವಂತದ್ದು ಮತ್ತೆ ಹುಡುಗಿರು ಹೋಗೋದಕ್ಕೆ ಈ ರೀತಿಯಾಗಿ ಕೆಲವೊಂದು ಡಿವೈಡ್ ಅನ್ನು ಕೂಡ ಮಾಡಿ ಈ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಈಗಾಗಲೇ CCTV ಮಾನಿಟೈಸ್ ಸೆಕ್ಷನ್ ಅನ್ನು ಕೂಡ ಮಾಡಿದ್ದಾರೆ, ಯೂನಿಟ್ ಅನ್ನು ಕೂಡ ಮಾಡಿದ್ದಾರೆ. ಅಲ್ಲೂ ಕೂಡ 360 ಕ್ಯಾಮ್ರಾಗಳನ್ನು ಕೂಡ ಈಗಾಗಲೇ ಅಳವಡಿಸಿ ಅಲ್ಲೂ ಕಂಪ್ಲೀಟ್ ಆಗಿ ಯೂನಿಟ್ ಅನ್ನು ಕೂಡ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀತಾ ಇದೆ ಅಂತ ಗೊತ್ತಿದ್ದ ಆದಲ್ಲಿ ತಕ್ಷಣ ಅಲ್ಲಿ ಹೋಗಿ ಅದನ್ನು ಅಟೆಂಡ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಮತ್ತೆ ಯಾರೇ ಏನು ದುರ್ವರ್ತನೆ ತೋರಿಸಿದ್ದೆ ಆದಲ್ಲಿ ಅವರ ವಿರುದ್ಧ ಕ್ರಮಕ್ಕೂ ಕೂಡ ಈಗಾಗಲೇ ಮುಂದಾಗಬೇಕು ಅಂತ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ವಾಕಿ ಟಾಕಿಯಿಂದ ಕೂಡ ಇನ್ಸ್ಟ್ರಕ್ಷನ್ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನೇ ವಾಚ್ ಟವರ್ಸ್ ಏನಿದೆ ಅದನ್ನು ಕೂಡ ಮಾಡಿರುವಂತದ್ದು. ಸೊ ಹೀಗಾಗಿ ಎಲ್ಲರೂ ಕೂಡ ಏನು ಸಂಭ್ರಮದಿಂದ
ಉತ್ಸಾಹದಿಂದ ಆಚರಣೆ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಏನು ಇರೋದಿಲ್ಲ. ಆದರೆ ಯಾರು ಒಂದು ರೀತಿ ಏನು ಉದ್ದಟತನ ತೋರುವಂಥದ್ದು, ದುರ್ವರ್ತನೆ ತೋರುವಂಥದ್ದು ಈ ರೀತಿಯಾಗಾದ್ರೆ ಅವರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಏನು ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಏನು CCTVಗಳನ್ನು ಕೂಡ ಈಗಾಗಲೇ ಅಳವಡಿಸಲಾಗಿರುವಂಥದ್ದು. 360ಕ್ಕೂ ಹೆಚ್ಚು CCTVಗಳು ಕೇವಲ ಇಲ್ಲಿ 300 ಏನೋ ಈ 3 ರೋಡ್ಗಳಲ್ಲಿ ಮಾತ್ರ ಇರುವಂಥದ್ದು. ಸೊ ಹೀಗಾಗಿ ಯಾರೇ ಅಹಿತಕರ ಘಟನೆಗೆ ಸಾಕ್ಷಿ ಆದ್ರೆ ಅಂತವರ ವಿರುದ್ಧ ಸೂಕ್ತ ಕ್ರಮಕ್ಕೂ ಕೂಡ ಮುಂದಾಗ್ತಾರೆ. ಇನ್ನು ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಕೂಡ ಮಾಡಲಾಗಿರೋದು. ವುಮೆನ್ ಸೇಫ್ಟಿನೂ ಕೂಡ ಈಗಾಗಲೇ ಪ್ರಮುಖವಾಗಿ ಇಟ್ಕೊಂಡು ಅಲ್ಲೂ ಕೂಡ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಏನೋ ಕೆಲವೇ ಕ್ಷಣ ಇರುವಂಥದ್ದು, ಕೆಲವೇ ಗಂಟೆಗಳು ಕೂಡ ಇರುವಂಥದ್ದು. ಸಂಜೆ ವೇಳೆಗೂ ಕೂಡ ರಸ್ತೆಗಳನ್ನು ಕೂಡ ಬಂದ್ ಮಾಡಲಾಗತ್ತೆ. ವಾಹನ ಸವಾರರಿಗೆ ಯಾರೇ ರೀತಿಯಾಗಿ ಎಂಟ್ರಿ ಕೂಡ ಇರೋದಿಲ್ಲ ಏನು 6 ರಿಂದ 7 ಗಂಟೆಯ ನಂತರದಲ್ಲಿ. ಸೊ ಹಾಗಾಗಿ ಎಲ್ಲರೂ ಕೂಡ ಬರುವಂತ ನಿರೀಕ್ಷೆಯಲ್ಲಿ ಎಲ್ಲ ರೀತಿಯಂತ ಸಿದ್ಧತೆಗಳನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು ರಮ್ಯಾ. ರೈಟ್ ಅಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.